ಹಲೋ ಎವ್ರಿವನ್, ವೆಲ್ಕಮ್ ಟು KN ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು ಟೈಮ್ ಅಂಡ್ ಡಿಸ್ಟೆನ್ಸ್. ಟೈಮ್ ಅಂಡ್ ಡಿಸ್ಟೆನ್ಸ್ ಮೇಲೆ ಪ್ರತಿ RRB ಎಕ್ಸಾಮ್ ಅಲ್ಲೂ ಒಂದೊಂದು ಕ್ವಶನ್ ಕೇಳಿದ್ದಾರೆ. ನೀವು ಮಾತ್ರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದ್ರೆ ತೆಗೆದು ನೋಡಿ. ಇಲ್ಲ ಅಂತಂದ್ರೆ KN ಅಕಾಡೆಮಿ ವಾಟ್ಸ್ಆಪ್ ಚಾನಲ್ ಅಲ್ಲಿ ಮತ್ತೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದೆ, ಅದರಲ್ಲಿ ತೆಗೆದು ನೋಡಿ. ಏನಂತಂದ್ರೆ ಪ್ರತಿ ಎಕ್ಸಾಮ್ ಅಲ್ಲೂ ಟೈಮ್ ಅಂಡ್ ಡಿಸ್ಟೆನ್ಸ್ ಬಗ್ಗೆ ಕ್ವಶನ್ ಇದ್ದೇ ಇದೆ. ಅದು ಎದ್ರ ಮೇಲೆ ಕೇಳ್ತಾನೆ ಅಂದ್ರೆ ಟ್ರೈನ್ ಮೇಲೆ ಕೇಳ್ತಾನೆ ಪರ್ಟಿಕ್ಯುಲರ್ಲಿ. ಈ ಈ ಟೈಮ್ ಅಂಡ್ ಡಿಸ್ಟೆನ್ಸ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇವತ್ತು ನಾವು ಬಂದ್ಬಿಟ್ಟು ಅದ್ರ ಬಗ್ಗೆ ಫಾರ್ಮುಲಾ ಫಸ್ಟ್ ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಅದ್ರ ಮೇಲೆ ಪ್ರಾಬ್ಲಮ್ಸ್ ನೋಡೋಣ. ಫಾರ್ಮುಲಾ ಬಂದ್ಬಿಟ್ಟು ಫಸ್ಟ್ ಫಾರ್ಮುಲಾ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವಲ್ಡ್ ಬೈ ಟೈಮ್ ಟೇಕನ್. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವಲ್ಡ್ ಬೈ ಸ್ಪೀಡ್. ಮೂರನೇ ಫಾರ್ಮುಲಾ ಬಂದ್ಬಿಟ್ಟು ಡಿಸ್ಟೆನ್ಸ್ ಟ್ರಾವೆಲ್ ಇಸ್ ಈಕ್ವಲ್ ಟು ಟೈಮ್ ಅಂಡ್ ಸ್ಪೀಡ್. ಇಲ್ಲಿ ನೋಡಿ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಫಸ್ಟ್ ನಾವು ಕೀ ಪಾಯಿಂಟ್ಸ್ ನೋಡೋಣ. ಏನಂತಂದ್ರೆ ಫಸ್ಟ್ ನಾವು ಸ್ಪೀಡ್ ನ ಯಾವ್ದ್ರಲ್ಲಿ ಹೇಳ್ತೀವಿ ಅಂತಂದ್ರೆ, ಈಗ ಸ್ಪೀಡ್ ಕೊಟ್ಟಿದ್ದಾನೆ, ಸ್ಪೀಡ್ ನ ಯಾವ್ದ್ರಲ್ಲಿ ಹೇಳ್ತೀವಿ ಅಂತಂದ್ರೆ ಕಿಲೋಮೀಟರ್ ಪರ್ ಅವರ್ ಇಲ್ಲ ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೇಳ್ತೀವಿ. ಕಿಲೋಮೀಟರ್ ಪರ್ ಅವರ್ ಇಲ್ಲಾಂದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ನಾವು ಯಾವತ್ತು ಕಿಲೋಮೀಟರ್ ಇಲ್ಲ ಅಂತಂದ್ರೆ ಮೀಟರ್ ಅಲ್ಲಿ ಹೇಳ್ತೀವಿ, ಇಲ್ಲ ಅಂತಂದ್ರೆ ಸೆಂಟಿಮೀಟರ್ ಅಲ್ಲಿ ಹೇಳ್ತೀವಿ. ಟೈಮ್ ಟೇಕನ್ ನಾವು ಬಂದ್ಬಿಟ್ಟು ನಾವು ಅವರ್ ಅಲ್ಲಿ ಹೇಳ್ತೀವಿ, ಇಲ್ಲ ಅಂದ್ರೆ ಸೆಕೆಂಡ್ ಅಲ್ಲಿ ಹೇಳ್ತೀವಿ. ಇದು ನಮ್ದು ಫಸ್ಟ್ ಕೀ ಪಾಯಿಂಟ್ಸ್. ನೆಕ್ಸ್ಟ್ ನಾವು ಈಗ ಏನಂತಂದ್ರೆ ನಮಗೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಲ್ರೆಡಿ ಕೊಟ್ಟಿದ್ದಾನೆ. ಈಗ ಒಂದ್ ಕಾರ್, ಈಗ ಎ ಒಂದು ಊರು ಬಿ ಒಂದು ಊರು, ಇಲ್ಲಿಂದ ಇಲ್ಲಿಗೆ 100 ಕಿಲೋಮೀಟರ್ ಇದೆ. ಒಂದ್ ಕಾರ್ 100 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಅದು ನಮ್ದು ಡಿಸ್ಟೆನ್ಸ್. ಟೈಮ್ ಎಷ್ಟು ಅಂತಂದ್ರೆ 2 hours ಅಂತು. 2 hours ಅಂತ. ಇನ್ ಕೇಸ್ ನಮಗೆ ಒಂದ್ ಕಾರು 100 ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ. ನೆಕ್ಸ್ಟ್ ಅದು ಎಷ್ಟು ಅವರ್ ಅಲ್ಲ ಆ 100 ಕಿಲೋಮೀಟರ್ ರೀಚ್ ಆಗಿದೆ ಅಂತಂದ್ರೆ 2 hours ಅಲ್ಲಿ ರೀಚ್ ಆಗಿದೆ. ನೆಕ್ಸ್ಟ್ ನಮಗೆ ಕ್ವಶನ್ ಬಂದ್ಬಿಟ್ಟು ಸ್ಪೀಡ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ನಮಗೆ ಸ್ಪೀಡ್ ಕಂಡುಹಿಡಿಯಿರಿ ಅಂತ ಕೇಳಿದಾಗ ಪ್ರಾಬ್ಲಮ್ ಡೈರೆಕ್ಟ್ ಫಾರ್ಮುಲಾ ಬಂದ್ಬಿಟ್ಟು ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. 100 divided by 2 hours. 100 divided by 2 hours. 2 1s 250s 50 ಕಿಲೋಮೀಟರ್ ಪರ್ ಅವರ್. ಸ್ಪೀಡ್ ಬಂದ್ಬಿಟ್ಟು ಆ ಕಾರಿನ ಸ್ಪೀಡ್ ಬಂದ್ಬಿಟ್ಟು 50 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ನಮ್ದು ಏನಂತಂದ್ರೆ ಫಾರ್ಮುಲಾ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸ್ಪೀಡ್. ಅದೇ ಕಾರಿಂದ ಪ್ರಾಬ್ಲಮ್ ಕೇಳಿದ ತಕ್ಷಣ ನಮ್ಗೆ ಏನ್ ಕೇಳ್ತಾನೆ ಅಂತಂದ್ರೆ ಟೈಮ್ ಬಗ್ಗೆ ಕೇಳ್ತಾನೆ. ಇವಾಗ ಆ ಕಾರ್ 100 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ, ಸ್ಪೀಡ್ 50 ಕಿಲೋಮೀಟರ್ ಪರ್ ಅವರ್ ಇದೆ. ನಮಗೆ ಟೈಮ್ ಗೊತ್ತಿಲ್ಲ, ಟೈಮ್ ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಟೈಮ್ ಕಂಡುಹಿಡಿಯಿರಿ ಅಂತ ಕೇಳಿದಾಗ ನಮ್ಮ ಹತ್ರ ಇರೋ ಫಾರ್ಮುಲಾ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸ್ಪೀಡ್. ಇಲ್ಲಿ ನೋಡಿ, ಸಿಂಪಲ್ ಆಗಿ ಇದಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. 0 0 ಕ್ಯಾನ್ಸಲ್, 5 1s 5 2. ಆಮೇಲೆ ಇಲ್ಲಿ ಕಿಲೋಮೀಟರ್ ಇರುತ್ತೆ, ಈ ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ. 2 hours. ನಮ್ದು ಟೈಮ್ ಬಂದ್ಬಿಟ್ಟು 2 hours. ಇವಾಗ ನೆಕ್ಸ್ಟ್ ನಮಗೆ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದಾನೆ ಅಂತ ಗೊತ್ತಿಲ್ಲ. ಅವಾಗ ನಮಗೆ ಗೊತ್ತಿರೋದು ಏನಂತಂದ್ರೆ ಟೈಮ್ ಗೊತ್ತಿದೆ, ಸ್ಪೀಡ್ ಗೊತ್ತಿದೆ. ಅವಾಗ ಟೈಮ್ ಬಂದ್ಬಿಟ್ಟು 2 hours ಕೊಟ್ಟಿದ್ದಾನೆ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಅನ್ಕೊಳ್ಳಿ. ನೆಕ್ಸ್ಟ್ ಸ್ಪೀಡ್ ಬಂದ್ಬಿಟ್ಟು 50 ಕಿಲೋಮೀಟರ್ ಪರ್ ಅವರ್ ಇದೆ. ಇದು 50 into 2 100 ಕಿಲೋಮೀಟರ್. ನಾವು ಡಿಸ್ಟೆನ್ಸ್ ನ ಕಿಲೋಮೀಟರ್ ಅಲ್ಲಿ ಹೇಳ್ತೀವಿ. ಡಿಸ್ಟೆನ್ಸ್ ಟ್ರಾವೆಲ್ ಎಷ್ಟಾಗಿದೆ ಅಂತಂದ್ರೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ 2 hours ಅಂತಂದ್ರೆ 100 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ. ನೆಕ್ಸ್ಟ್ ಫಾರ್ಮುಲಾ ನೋಡೋಣ. ಈ ಫಾರ್ಮುಲಾ ಬಂದ್ಬಿಟ್ಟು ಅವರೇಜ್ ಸ್ಪೀಡ್. ಇನ್ ಕೇಸ್ ಅವ್ನು ಅವರೇಜ್ ಸ್ಪೀಡ್ ಕೇಳಿದಾಗ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಈ ಫಾರ್ಮುಲಾ ಬಂದ್ಬಿಟ್ಟು ಅವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು ಟೋಟಲ್ ಟ್ರಾವೆಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಅಂದ್ರೆ ಈಗ ಇನ್ ಕೇಸ್ ಅವರೇಜ್ ಸ್ಪೀಡ್ ಕ್ವಶನ್ ಅಲ್ಲಿ ಅವ್ನು ಅವರೇಜ್ ಸ್ಪೀಡ್ ಅಂತ ಕೇಳಿದ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಟೋಟಲ್ ಟ್ರಾವೆಲ್ ಅಲ್ಲಿ ಆಲ್ರೆಡಿ ಟೋಟಲ್ ಟ್ರಾವೆಲ್ ಡಿಸ್ಟೆನ್ಸ್ ಕೊಟ್ಟಿರ್ತಾನೆ, ಟೈಮ್ ಟೇಕನ್ ಕೊಟ್ಟಿರ್ತಾನೆ. ನೀವು ಜಸ್ಟ್ ಇದನ್ನ ಅಪ್ಲೈ ಮಾಡಿ ನಿಮಗೆ ಅವರೇಜ್ ಸ್ಪೀಡ್ ಬಂದ್ಬಿಡ್ತೈತೆ. ನೆಕ್ಸ್ಟ್ ಫಿಫ್ತ್ ಫಾರ್ಮುಲಾ ಬಂದ್ಬಿಟ್ಟು ಅವರೇಜ್ ಸ್ಪೀಡ್ ವೆನ್ 2 equal ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಡಿಫ್ರೆಂಟ್ ಸ್ಪೀಡ್. ಏನಂತಂದ್ರೆ ಒಂದ್ ಕಾರು 2 equal ಡಿಸ್ಟೆನ್ಸ್ ಅಂದ್ರೆ ಒಂದ್ ಕಾರು ಬೆಂಗಳೂರಿಂದ ದಾವಣಗೆರೆ ಹೋಗಿರ್ತದೆ ಅನ್ಕೊಳ್ಳಿ. ಬೆಂಗಳೂರಿಂದ ದಾವಣಗೆರೆ ಹೋದಾಗ 100 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗಿರ್ತದೆ.
ಬೆಂಗಳೂರಿಂದ ದಾವಣಗೆರೆ ಹೋಗಿತ್ತು ಅಂತಂದ್ರೆ 100 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗಿರ್ತದೆ. ನೆಕ್ಸ್ಟ್ ಅದೇ ಕಾರ್ ದಾವಣಗೆರೆಯಿಂದ ಬೆಂಗಳೂರಿಗೆ ಬರ್ತಿರ್ತದೆ, ಅವಾಗ 50 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರ್ತದೆ. ಆ ಟೈಮಲ್ಲಿ ಟೂ ಈಕ್ವಲ್ ಡಿಸ್ಟೆನ್ಸ್ ಅಂದ್ರೆ ಅದು ಎರಡು ಈಕ್ವಲ್ ಇದೆ ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ ಡಿಫ್ರೆಂಟ್ ಸ್ಪೀಡ್ ಅಲ್ಲ ಅದನ್ನ ಕವರ್ ಮಾಡಿದಾಗ ಆ ಫಾರ್ಮುಲಾ ಬಂದ್ಬಿಟ್ಟು ಅವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಇಂಟು ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಇದ್ರ ಮೇಲೆ ಒಂದು ಎಕ್ಸಾಂಪಲ್ ನೋಡೋಣ. ಏನಂತಂದ್ರೆ ಈ ಒಂದು ಡಿಸ್ಟೆನ್ಸ್, ಫಸ್ಟ್ ಡಿಸ್ಟೆನ್ಸ್ ಏನಿರುತ್ತೆ ಅದು ಬಂದ್ಬಿಟ್ಟು ಎಕ್ಸ್, ಸೆಕೆಂಡ್ ಡಿಸ್ಟೆನ್ಸ್ ಏನಿರುತ್ತೆ ಅದು ಬಂದ್ಬಿಟ್ಟು ವೈ. ಇಲ್ಲಿ ನೋಡಿ ಆಲ್ರೆಡಿ ನಮಗೆ ಫಾರ್ಮುಲಾ ಗೊತ್ತಿದೆ, 2 ಇಂಟು ಎಕ್ಸ್ ಇಂಟು ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ನಮ್ಮ ಫಾರ್ಮುಲಾ. ಇಲ್ಲಿ ನಾವು ಫಾರ್ಮುಲಾಗೆ ಡೈರೆಕ್ಟ್ ಇದನ್ನ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. 2 ಇಂಟು ಎಕ್ಸ್ ಬಂದ್ಬಿಟ್ಟು ನಮ್ದು 100 ಕಿಲೋಮೀಟರ್ ಪರ್ ಅವರ್, ವೈ ಬಂದ್ಬಿಟ್ಟು ನಮ್ದು 50 ಕಿಲೋಮೀಟರ್ ಪರ್ ಅವರ್ ಡಿವೈಡೆಡ್ ಬೈ 100 ಪ್ಲಸ್ 50. ನೋಡಿ 2 ಇಂಟು 100 ಇಂಟು 50 ಡಿವೈಡೆಡ್ ಬೈ 150. ಈ ಜೀರೋ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 5 1 ಜ 5 3 ಜ 2 ಇಂಟು 100 200 ಡಿವೈಡೆಡ್ ಬೈ 3 ಇಂದ 200 ನ ಡಿವಿಷನ್ ಮಾಡ್ಬೇಕು. 3 6 18 2 3 6 18 2 ಪಾಯಿಂಟ್ 3 6 18 2. ನೆಕ್ಸ್ಟ್ ಇದು ನೆಕ್ಸ್ಟ್ ಡಿವಿಜಬಲ್ ಏನಾಗಲ್ಲ. ಈ ಅವರೇಜ್ ಸ್ಪೀಡ್ ಬಂದ್ಬಿಟ್ಟು ನಮ್ದು 66.6 ಕಿಲೋಮೀಟರ್ ಪರ್ ಅವರ್. ಇದು ಏನಂತಂದ್ರೆ ಟು ಈಕ್ವಲ್ ಡಿಸ್ಟೆನ್ಸ್ ಟ್ರಾವಲ್ಡ್ ಬೈ ಡಿಫ್ರೆಂಟ್ ಸ್ಪೀಡ್. ಅಂದ್ರೆ ಅವರೇಜ್ ಸ್ಪೀಡ್ ಅವ್ನು ಕೇಳ್ತಿರೋದು ಏನಂತ ಕ್ವಶನ್, ಅವರೇಜ್ ಸ್ಪೀಡ್ ಅಂದ್ರೆ ಎರಡು ಈಕ್ವಲ್ ಡಿಸ್ಟೆನ್ಸ್ ನ ಕವರ್ ಮಾಡಿದೆ ಡಿಫ್ರೆಂಟ್ ಸ್ಪೀಡ್ ಅಲ್ಲಿ. ನೀವು ಅವರೇಜ್ ಸ್ಪೀಡ್ ಕಂಡಿದ್ದೀರಿ ಅಂತ ಕೇಳಿದಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ಅದಕ್ಕೆ ಇವಾಗ ನೆಕ್ಸ್ಟ್ ಫಾರ್ಮುಲಾ ನೋಡೋಣ, ರಿಲೇಟಿವ್ ಸ್ಪೀಡ್. ಇದು ಬಂದ್ಬಿಟ್ಟು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ರಿಲೇಟಿವ್ ಸ್ಪೀಡ್ ಅಲ್ಲಿ ಎರಡು ರೂಲ್ ಇದೆ. ಒಂದ್ ಬಂದ್ಬಿಟ್ಟು ವೆನ್ ಟೂ ಆಬ್ಜೆಕ್ಟ್ಸ್ ಆರ್ ಬಾಡೀಸ್ ಮೂವ್ ಇನ್ ದ ಸೇಮ್ ಡೈರೆಕ್ಷನ್. ಅಂದ್ರೆ ಒಬ್ಬ ಮನುಷ್ಯ ಇರ್ತಾನೆ, ಸೇಮ್ ಡೈರೆಕ್ಷನ್ ಅಂದ್ರೆ ಅವ್ನು ಇದೇ ಕಡೆ ಮೂವ್ ಆಗ್ತಾ ಇರ್ತಾನೆ. ಇನ್ನೊಂದು ಟ್ರೈನ್ ಇರುತ್ತೆ ಇಲ್ಲ ಬಸ್ ಇರುತ್ತೆ, ಅದು ಕೂಡ ಸೇಮ್ ಡೈರೆಕ್ಷನ್. ಅಂದ್ರೆ ಇಬ್ರು ಒಂದೇ ಸೈಡ್ ಮೂವ್ ಹಾಕಂತ ಹೋಗ್ತಿರ್ತಾರೆ. ಅವಾಗ ಬಂದ್ಬಿಟ್ಟು ನಮ್ದು ಫಾರ್ಮುಲಾ ರಿಲೇಟಿವ್ ಸ್ಪೀಡ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಕಿಲೋಮೀಟರ್ ಪರ್ ಅವರ್. ಏನಂತಂದ್ರೆ ನಮಗೆ ಒಬ್ಬ ಮನುಷ್ಯ ಒಂದ್ ಟ್ರೈನ್ ಒಂದೇ ಸೈಡ್ ಹೋಗ್ತಿದ್ದಾರೆ, ಅದ್ರ ರಿಲೇಟಿವ್ ಸ್ಪೀಡ್ ಕಂಡಿಡೀರಿ ಅಂತ ಕೇಳಿದಾಗ ನಮ್ದು ಫಾರ್ಮುಲಾ ಬಂದ್ಬಿಟ್ಟು ಎಕ್ಸ್ ಮೈನಸ್ ವೈ ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ನಮ್ದು ರೂಲ್ ಬಂದ್ಬಿಟ್ಟು ವೆನ್ ಟೂ ಆಬ್ಜೆಕ್ಟ್ಸ್ ಆರ್ ಬಾಡೀಸ್ ಮೂವ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಅಂದ್ರೆ ಒಬ್ಬ ಮನುಷ್ಯ ಈ ಸೈಡ್ ಹೋಗ್ತಿರ್ತಾನೆ, ಟ್ರೈನ್ ಅದ್ರ ಆಪೋಸಿಟ್ ಇಂದ ಬರ್ತಿರ್ತೈತೆ. ಅಂದ್ರೆ ಮನುಷ್ಯ ಈ ಕಡೆಯಿಂದ ಹೋಗ್ತಿರ್ತಾನೆ, ಟ್ರೈನ್ ಅವನ ಆಪೋಸಿಟ್ ಆಗಿ ಬರ್ತಿರ್ತೈತೆ. ಅವಾಗ ರಿಲೇಟಿವ್ ಸ್ಪೀಡ್ ಕಂಡಿಡೀರಿ ಅಂತ ಕೇಳಿದಾಗ ಎಕ್ಸ್ ಪ್ಲಸ್ ವೈ ಕಿಲೋಮೀಟರ್ ಪರ್ ಅವರ್ ಫಾರ್ಮುಲಾ ಬಂದ್ಬಿಟ್ಟು. ನೆಕ್ಸ್ಟ್ ಪ್ರಾಬ್ಲಮ್ಸ್ ನೋಡೋಣ. ಇದು ಬಂದ್ಬಿಟ್ಟು RRB 2015 ಅಲ್ಲಿ ಕೇಳಿರೋ ಕ್ವಶನ್. ಈ ಕ್ವಶನ್ ನೋಡಿ, ಎ ಟ್ರೈನ್ ರನ್ನಿಂಗ್ ಅಟ್ ಎ ಸ್ಪೀಡ್ ಆಫ್ 30 ಮೀಟರ್ ಪರ್ ಸೆಕೆಂಡ್. ಒಂದು ಟ್ರೈನ್ 30 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗ್ತಾ ಇದೆ. ಕ್ರಾಸಸ್ ಎ ಪ್ಲಾಟ್ಫಾರ್ಮ್ 600 meters ಲಾಂಗ್ ಇನ್ 30 seconds. ದ ಲೆಂತ್ ಆಫ್ ದ ಟ್ರೈನ್ ಈಸ್. ಇಲ್ಲಿ ನೋಡಿ ಏನಂತಾರೆ, ನಮಗೆ ದ ಲೆಂತ್ ಆಫ್ ದ ಟ್ರೈನ್ ಕೇಳಿದಾನೆ. ಇದು ಬಂದ್ಬಿಟ್ಟು ನಮ್ದು ಕ್ವಶನ್. ದ ಲೆಂತ್ ಆಫ್ ದ ಟ್ರೈನ್ ಬಂದ್ಬಿಟ್ಟು ನಮ್ದು ಕ್ವಶನ್. ದ ಟ್ರೈನ್ ರನ್ನಿಂಗ್ ಅಟ್ ಎ ಸ್ಪೀಡ್ ಆಫ್ 30 ಮೀಟರ್ ಪರ್ ಸೆಕೆಂಡ್. ಸ್ಪೀಡ್ ಎಷ್ಟಿದೆ ಟ್ರೈನ್? 30 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಸ್ಪೀಡ್ ಅಲ್ಲಿ ಹೋಗ್ತಿದೆ. ಆಮೇಲೆ ಪ್ಲಾಟ್ಫಾರ್ಮ್ ಲೆಂತ್ ಎಷ್ಟಿದೆ? ಕ್ರಾಸಸ್ ಪ್ಲಾಟ್ಫಾರ್ಮ್ 600 meter ಲಾಂಗ್ ಇನ್ 30 seconds. ಅಂದ್ರೆ ಒಂದು 30 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಟ್ರೈನ್ ಹೋಗ್ತಾ ಇದೆ. ಆ 600 ಮೀಟರ್ ಪ್ಲಾಟ್ಫಾರ್ಮ್ 30 ಸೆಕೆಂಡ್ ಅಲ್ಲಿ ಕ್ರಾಸ್ ಮಾಡಿದಾನೆ. ನೋಡಿ ಪ್ಲಾಟ್ಫಾರ್ಮ್ ಲೆಂತ್ 600 ಮೀಟರ್. ನೆಕ್ಸ್ಟ್ ಇದು ಟೈಮ್ ಬಂದ್ಬಿಟ್ಟು 30 ಸೆಕೆಂಡ್ ನಮ್ದು. ಇಲ್ಲಿ ನೋಡಿ ನಮ್ಗೆ ಡಿಸ್ಟೆನ್ಸ್ ಗೊತ್ತಿಲ್ಲ, ನಮ್ಗೆ ಸ್ಪೀಡ್ ಮತ್ತೆ ಟೈಮ್ ಗೊತ್ತು. ಫಸ್ಟ್ ನಾವು
ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಮಗೆ ಲೆಂತ್ ಆಫ್ ದ ಟ್ರೈನ್ ಆಟೋಮೆಟಿಕ್ ಆಗಿ ಬರ್ತೈತೆ. ಏನಂತಂದ್ರೆ ಡಿಸ್ಟೆನ್ಸ್, ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟಿದೆ? 30 ಮೀಟರ್ ಪರ್ ಸೆಕೆಂಡ್ ಇದೆ. ಟೈಮ್ ಎಷ್ಟು ತಗೊಂಡಿದ್ದಾನೆ? 30 ಸೆಕೆಂಡ್ ತಗೊಂಡಿದ್ದಾನೆ. 30 0 33 90 900. ಅಂದ್ರೆ 30 ಸೆಕೆಂಡ್ ಅಲ್ಲಿ ಅವ್ನು 30 ಮೀಟರ್ ಪರ್ ಸೆಕೆಂಡ್ ಹೋಗೋ ಸ್ಪೀಡ್ ಅಲ್ಲಿ ಅವನು ಎಷ್ಟು ಕವರ್ ಮಾಡಿದಾನೆ ಅಂದ್ರೆ ಡಿಸ್ಟೆನ್ಸ್ 900 ಕವರ್ ಮಾಡಿದ. ಇಲ್ಲಿ ನೋಡಿ ಪ್ಲಾಟ್ಫಾರ್ಮ್, ನಮಗೆ ಪ್ಲಾಟ್ಫಾರ್ಮ್ ಲೆಂತ್ ಎಷ್ಟಿದೆ ಅಂತ ಗೊತ್ತಿದೆ. ಪ್ಲಾಟ್ಫಾರ್ಮ್ ಲೆಂತ್ ಬಂದ್ಬಿಟ್ಟು 600 ಮೀಟರ್ ಇದೆ. ಲೆಂತ್ ಆಫ್ ದ ಫಸ್ಟ್ ಲೆಂತ್ ಆಫ್ ದ ಟ್ರೈನ್ ಫಾರ್ಮುಲಾ, ಇದು ಒಂದು ಫಾರ್ಮುಲಾ. ಲೆಂತ್ ಆಫ್ ದ ಟ್ರೈನ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಮೈನಸ್ ಪ್ಲಾಟ್ಫಾರ್ಮ್. ಅಂದ್ರೆ ನಮಗೆ ಆಲ್ರೆಡಿ ಡಿಸ್ಟೆನ್ಸ್ ಗೊತ್ತು, ಮತ್ತೆ ಪ್ಲಾಟ್ಫಾರ್ಮ್ ಲೆಂತ್ ಗೊತ್ತು. ಏನಂತಂದ್ರೆ ಡಿಸ್ಟೆನ್ಸ್ ಬಂದ್ಬಿಟ್ಟು 900, ಪ್ಲಾಟ್ಫಾರ್ಮ್ ಲೆಂತ್ ಬಂದ್ಬಿಟ್ಟು 600, ಲೆಂತ್ ಆಫ್ ದ ಟ್ರೈನ್ ಬಂದ್ಬಿಟ್ಟು 300. ಲೆಂತ್ ಆಫ್ ದ ಟ್ರೈನ್ ಮೀಟರ್. ಇಲ್ಲಿ ನಮ್ಮ ಆಪ್ಷನಲ್ ಬಂದ್ಬಿಟ್ಟು 4th ಆಪ್ಷನ್ ಕರೆಕ್ಟ್ ಆಪ್ಷನ್. ಇದು ಟೈಮ್ ಅಂಡ್ ಡಿಸ್ಟೆನ್ಸ್ ಮೇಲೆ ಇನ್ನು ಬಹಳ ಪ್ರಾಬ್ಲಮ್ ಇದೆ, ಟ್ರೈನ್ ಮೇಲೆ ಬಹಳ ಪ್ರಾಬ್ಲಮ್ ಇದೆ. ಅದನ್ನ ಇನ್ನೊಂದು ಪಾರ್ಟ್ 2 ಅಲ್ಲಿ ನೋಡೋಣ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ. ಥ್ಯಾಂಕ್ ಯು.